ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸಿರಿಯರ್ಸ್ ಯೂಟ್ಯೂಬ್ ಚಾನಲ್. ನಾನೇ ಸಿರಿಯರ್ನ ಅಂತ. ಇವತ್ತಿಂದ ನಾನು ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನಗೆಲ್ಲರೂ ಸಪೋರ್ಟ್ ಮಾಡಿ. ನಮ್ಮ ಜೀವನದಲ್ಲಿ ನಡೆಯುವಂಥ ಸಿಹಿ ಕಹಿ ಘಟನೆನ ನಿಮ್ಮ ಜೊತೆ ಹಂಚ್ಕೊಳ್ಳುವಂಥ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಜೊತೆ ಎಲ್ಲರೂ ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಿನದಿಂದ ಅನ್ಕೋತಾ ಇದ್ದೀವಿ ರಾಯರ ಮಠಕ್ಕೆ ಹೋಗ್ಬೇಕು, ರಾಯರ ಸನ್ನಿಧಾನಕ್ಕೆ ಹೋಗ್ಬೇಕು ಅಂತ. ಬಟ್ ಬರೋಕ್ಕಾಗಲಿಲ್ಲ, ಯಾಕೋ ಅಂತ ಗೊತ್ತಿಲ್ಲ. ರಾಯರು ಯಾವಾಗ ಕರ್ಕೋತಾರೆ, ನಾವು ಹೋಗೋದ್ಕಿಂತ ಅವ್ರು ಯಾವಾಗ ನಮ್ಮನ್ನು ಕರ್ಕೋತಾರೆ ಅವಾಗ ಹೋಗ್ಬೇಕು ಅಂತ ನನಗೆ ಇವಾಗ ಅನಿಸ್ತಾ ಇದೆ ಅಂತ. ಅದು ಅಲ್ಲದೆ ಈ ಥರ ಹಿಂಗೆ ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಫಸ್ಟ್ ಲಾಗ್ ಎಲ್ಲಿ ಮಾಡೋದು ಅಂತ ತುಂಬಾ ಕನ್ಫ್ಯೂಸ್ ಆಗಿತ್ತು. ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ರಾಯರ ಸನ್ನಿಧಾನಕ್ಕೆ ಅದೇ ಟೈಮ್ಗೆ ರಾಯರಿಗೆ ಹೋಗೋಣ ಅಂತ ಎಲ್ಲರೂ ಅಂತ ತುಂಬಾ ಖುಷಿ ಆಯಿತು. ಅಲ್ಲೇ ಫಸ್ಟ್ ನಮ್ಮ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ತುಂಬಾ ಖುಷಿ ಆಯ್ತಿದೆ. ರಾಘವೇಂದ್ರ ಬಂದಮೇಲೆ ಫಸ್ಟ್ ಟೈಮ್ ಬಂದಿರೋದು ನನಗಂತೂ ತುಂಬ ಇಷ್ಟ ಆಯಿತು. ಬನ್ನಿ ನಾವು ಫ್ಯಾಮಿಲಿಯವ್ರಿಗೆ ಹೇಳ್ತೀನಿ ಹಂಗಂತಾರೆ ಈ ಥರ ಲಾಗ್ ಮಾಡ್ತಾಯಿದ್ದೀನಿ ಅಂತ. ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಲಾಗ್ ಅಂತಂದರೆ ನಮ್ಮ ಜೀವನದಲ್ಲಿ ಏನೇ ಆಗ್ತೀವಿ ಈ ಥರ ಕೂತಿದ್ದೀವಿ, ನಾವೆಲ್ಲರೂ ಹೋಗ್ತೀವಿ ಬರ್ತೀವಿ ಅಂದರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ರೆ ಅವ್ರು ನೋಡ್ತಾರೆ, ಚೆನ್ನಾಗಿದೆ ಲೈಕ್ ಕೊಡ್ತಾರೆ, ಚೆನ್ನಾಗಿದೆ ಅಂತ ಕಮೆಂಟ್ ಮೂಲಕ ನಮ್ಗೆ ಹೇಳ್ತಾರೆ ಹಿಂಗೆ ಈ ಥರ ಚೆನ್ನಾಗಿ ಮಾಡಲಿಲ್ಲ ಚೆನ್ನಾಗಿ ಮಾಡಿಲ್ಲ ಅಂತಾರೆ, ಚೆನ್ನಾಗದಂದ್ರೆ ಚೆನ್ನಾಗದೆ ಅಂತ ಅಂತಾರೆ. ಎಲ್ಲರೂ ನಂಗೆ ಆಲ್ ದ ಬೆಸ್ಟ್ ಸೀರಿಯಲ್ಸ್ ಯೂಟ್ಯೂಬ್ ಚಾನಲ್. ಆಲ್ ದ ಬೆಸ್ಟ್ ಸಿರಿ ಹರ್ಷ ಯೂಟ್ಯೂಬ್ ಚಾನಲ್. ಎಲ್ರೂ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ್ಯಾಕ್ ಸಪ್ ಮಾಡಿ ಲಾಗ್ ಮಾಡ್ತಾ ಇದ್ದೀವಿ. ಮಾಡ್ನೆ ಎಲ್ಲರಿಗೂ ಹೇಳು ಆಲ್ ದ ಬೆಸ್ಟ್ ಅಂತ. ಇಲ್ಲಿ ರೂಮ್ನ ಬುಕ್ ಮಾಡ್ಕೊಂಡು ನಮ್ದಿದೆ ರೂಮ್ನ ಬುಕ್ ಮಾಡ್ಕೊಂಡಿದ್ದೀವಿ. ತುಂಬಾ ಖುಷಿ ಐತಿ. ಎಲ್ಲೆಲ್ಲೂ ರಾಘವೇಂದ್ರ ಫೋಟೋ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ತುಂಗಭದ್ರಾ ನದಿ ಇದೆ ಅಂತ. ನಾವು ಇನ್ನೂ ಹೋಗಬೇಕು. ಅಮ್ಮ ಅವರೆಲ್ಲ ಸ್ನಾನ ಮಾಡ್ತಾರೆ, ನಾನು ಮಾಡಲ್ಲ. ಪಾಪು ಹಾಲು ಕುಡಿಸೋದ್ರಿಂದ ಶೀತ ಆಗಿದೆ ಅಂತ ನಾನು ಮಾಡಲ್ಲ. ನಾನು ಬಿಸಿ ಸ್ನಾನ ಮಾಡ್ತೀನಿ. ಗೊತ್ತಾಗುತ್ತೆ ಯಾವಾಗ ಗೊತ್ತಿರುತ್ತೆ ಗೊತ್ತಿಲ್ಲ. ಅವ್ರು ಯಾವಾಗ ಕರ್ಸ್ಕೊತಾರೆ ಅವಾಗ ಬಂದು ನಾನು ಮಾಡಿರುವಂಥ ತಪ್ಪು ಸರಿಯೆಲ್ಲ ಆ ಒಳೆಲೆ ಹಾಕಿ ಮಾಡೋಣ. ಒಳಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಪಾಪು ರೂಮಲ್ಲೇ ಸ್ನಾನ ಮಾಡ್ಕೊಂಡು ಬಿಸ್ತೀರಲ್ಲಿ ಇವ್ರು ಮಾತ್ರ ಒಂದು ನೀರು ಮುಳುಗ್ತಾ ಇದ್ದಿರಲಿಲ್ಲ. ಝೂಮ್ ಮಾಡ್ತೀನಿ. ತುಂಬಾ ದೊಡ್ಡದು ನದಿ. ನನಗೆ ಫಸ್ಟ್ ಟೈಮ್ ದೊಡ್ಡ ನದಿನ ಲೈವಾಗಿ ನೋಡ್ತಿರೋದು. ಚೆನ್ನಾಗಿದೆ. ಎದುರಿಕತ್ತಾವಳೆ ಉಳ್ಕೊಳ್ಳೋಕ್ಕೆ. ಮಗ ನೋಡಿ ಯಾವ ಥರ ಉಯ್ಕತ್ತಾ ಇದ್ದಾನೆ ನೀರೊಳಗೆ ಹೋಗಿ ಭಯ ಪಟ್ಕೋದ್ರಿ. ನೀವು ತಲೆಗಂಟೆ ಹೋಗಿದ್ದು ಬಂದವನೇ. ತುಂಬಾ ದೊಡ್ಡ. ನಾನು ಫಸ್ಟ್ ಟೈಮ್ ಇಷ್ಟು ದೊಡ್ಡ ನದಿ ಲೈವಾಗಿ ನೋಡ್ತಿರೋದು. ನಮ್ಮನೆಯವ್ರು ನೋಡಿ ಯಾವ ಥರ ಆಡ್ತಾರೆ, ಎಲ್ಲ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದಾರೆ. ತುಂಬಾ ಖುಷಿ ಆಗ್ತದೆ. ಸುತ್ತಮುತ್ತ ಅಂತ ಚೆನ್ನಾಗಿದೆ ನೋಡೋಕ್ಕೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ನಾನಂತೂ ಇಲ್ಲಿವರೆಗೂ ಒಂದ್ಸತಿನೇ ಈ ಥರ ನೋಡಿರಲಿಲ್ಲ. ಚೆನ್ನಾಗೈತೆ. ಕೆಳಗೆಲ್ಲ ಅಂಗಡಿ ಇದ್ರೂ ಮೇಲೆ ಗೋಪುರ ಥರನೇ ಇದೆ. ಸೂಪರಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನಾವು ದರ್ಶನಕ್ಕೆ ಬಂದಿರೋದು ಗುರುವಾರ ಆಗಿರೋದೇ ಸಖತ್ ರಶ್ ಇತ್ತು. ಕಾಲಕ್ಕೂ ಕೂಡ ಜಾಗ ಇರಲಿಲ್ಲ. ನನಗಂತೂ ಪಾಪ ಎತ್ಕೊಂಡು ಅಲ್ಲಿಂದ ಬರೋದಕ್ಕೆ ಸುಸ್ತಾಗೋಯ್ತು. ಅದಕ್ಕೆ ಪಾಪನ ಕೊಟ್ಬಿಟ್ಟು ಎಲ್ಲರೂ ಕೂಡ 5 ನಿಮಿಷ ಕೂತಿದ್ದು ಹೋಗೋಣ ಅಂತ ಇಲ್ಲೇ ಕೂತ್ಕೊಂಡು ರಾಯರ ದರ್ಶನ ಮಾಡೋದಕ್ಕೆ ಅಲ್ಲೇ ಅಂಗಳದಲ್ಲೇ ಕೂತ್ಕೊಂಡ್ವಿ ನೋಡ್ಕೊಂಡು. ಅಭಯ ಆಂಜನೇಯ ದೇವಸ್ಥಾನ ಅಂತ ಕರ್ಕೊಂಡ್ರೆ ಸಖತ್ ದೊಡ್ಡದಾಗಿದೆ. ಹೆಸರು ಅಬಲೆ ಆಂಜನೇಯ ಅಂತ. ಇಷ್ಟು ದೊಡ್ಡದಾಗಿದೆ ಯಪ್ಪ ಅಂದ್ಕೊಂಡು ನೋಡ್ಬೇಕು. ಅಭಯ ಆಂಜನೇಯ ದೇವಸ್ಥಾನ ಮುಗಿಸ್ಕೊಂಡು ನಾವು ಬಂದಿದ್ದು ಚಾಲಮ್ಮನ ದೇವಸ್ಥಾನದಿಂದ ಸ್ವಲ್ಪ ದೂರ ಇರೋ ರಾಘವೇಂದ್ರ ಅವರು ಇಲ್ಲಿ ಕೂತ್ಕೊಂಡು ವಿಶ್ರಾಂತಿ ಪಡಿತಿದ್ದ ಜಾಗಕ್ಕೆ ಇದೇನೆ. ತುಂಬಾ ಚೆನ್ನಾಗಿದೆ.
ಅಲ್ಲಿಂದ ಬಿಟ್ಟು ಇಲ್ಲೇ ಫೋಟೋ ಹಾಕಿದ್ದಾರೆ ಫುಲ್ಲು ಸುತ್ತ. ಅವರು ಹುಟ್ಟಿದಿಂದ ಹಿಡಿದು ಯಾವ ಥರ ದೇವರಾದರೂ ಅಲ್ಲಿವರೆಗೂ ಫೋಟೋ ಹಾಕಿದ್ದಾರೆ. ಅದನ್ನು ತುಂಬ ಓದ್ಬೋದು, ಸಿಗುತ್ತೆ. ಇವೆಲ್ಲ ನೋಡಿದ್ರಲ್ಲ, ಇದೆಲ್ಲ ಅವ್ರು ಹುಟ್ಟಿದ್ದು, ಅವ್ರು ಹೇಗೆ ಜನ್ಮ ತಾಳಿದ್ರು, ಮತ್ತು ಅವರು ಯಾಕೆ ಸಂಸಾರಿಯಾಗಿ ಸನ್ಯಾಸತ್ವ ತಗೊಂಡಿದ್ದು, ಯಾವ ದೇವರಾಗಿದ್ದು ಎಲ್ಲ ಪ್ರತಿಯೊಂದು ಫೋಟೋನೂ ಐತೆ. ನೆಕ್ಸ್ಟ್ ನಾವು ಬಂದು ಕೃಷ್ಣ ಸರ್ಪದ ಹತ್ರ. ಇದು ಕೃಷ್ಣ ಸರ್ಪ ಅಂತೆ. ಎಲ್ಲನೂ ಮುಗಿಸ್ಕೊಂಡು ಲಾಸ್ಟಲ್ಲಿ ಬಂದಿದೆ ಬಿಚ್ಚಾಲಮ್ಮನ ಗ್ರಾಮ ದೇವತೆ ಹತ್ರ. ಇದು ಕೂಡ ರಾಘವೇಂದ್ರರ ಪ್ರತಿರೂಪಣೆ. ಇದು ಬಿಚ್ಚಾಲಮ್ಮನ ದೇವಸ್ಥಾನ. ಚೆನ್ನಾಗಿತ್ತು. ಅದು ಮೇಲೆ ನಿಂತ್ಕೊಂಡು ಸುತ್ತ ವ್ಯೂಸ್ ನೋಡಿದಾಗ ಸೂಪರಾಗಿತ್ತು. ನದಿ ಇರುತ್ತಲ್ಲ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ಕೂಡ ವೀಡಿಯೋ ತಗೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಫೋನ್ ವೀಡಿಯೋ ಅಲೋ ಇರಲಿಲ್ಲ. ಕೊನೆದಾಗ ನಾವು ಬಂದಿದ್ದು ಗೋಶಾಲೆ ಹತ್ರ, ಗೋಗಳ ಹತ್ರ. ಈ ವಿಡಿಯೋ ಮಾಡಲಿ ಅಂದರೆ ನನ್ನ ವಿಡಿಯೋ ಎಂಡಿಂಗೇ ಆಗಲ್ಲ. ಕೊನೆದಾಗ ಬಂದಿದ್ದು ರಾಯರ ದರ್ಶನಕ್ಕೆ. ಎಲ್ಲನೂ ಮುಗಿಸಿ ಬರೋಷ್ಟರಲ್ಲಿ ತೇರು ಎಳ್ದು ಆಗೋಗಿತ್ತು, ಮಿಸ್ ಆಯಿತು. ನೈಟು ಕೂಡ ಇನ್ನೂ ಸೂಪರಾಗಿತ್ತು. ನಾವು ಅಲ್ಲೇ ಅದು ನೋಡೋದಕ್ಕೆ ಅಂತಲೇ ನೈಟ್ ಹೊತ್ತು ಹೋದೋ. ಚೆನ್ನಾಗಿತ್ತು. ನನಗೂ ಈ ಫೀಲಿಂಗ್ ಆಯ್ತಿರ್ತಾರೆ, ನಿಮಗೂ ಆಗಿದೆ. ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಆದರೂ ಅದೃಷ್ಟವಂತ ಏನೋ ಥರ ಫೀಲ್ ಆಗ್ತು ನನಗೆ. ಇಲ್ಲಿ ನಮ್ಮ ಕರ್ನಾಟಕದ ಆಟಗಳು ಹೆಂಗಿರ್ತವೆ, ಇಲ್ಲಿಂದ ಆಟಗಳು ಹೆಂಗದೆ? ಅವಳ ಮುಖ ಬೇಡ. ತಲೆಗಾಕಲಿಲ್ಲ ಅದು ತಪ್ಪು ಹಂಗೆ ಆಯ್ತಾಗ್ತದ. ಮಾತಾಡ್ತಲ್ಲ ಅವಳು ನೋಡ್ತೀನಿ. ಅಣ್ಣನ ಕತ್ತಿನ ಪಟ್ಟಿ ಹಿಡ್ಕೊ ಹೊಡಿಮ ಅಂತ. ಆಗಿತ್ತು ನನ್ನ ಫಸ್ಟ್ ವ್ಲಾಗ್. ಯಾರಿಗೆ ಈ ವ್ಲಾಗ್ ತುಂಬ ಇಷ್ಟ ಆಯಿತು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಂದು ಏನೇ ಮಿಸ್ಟೇಕ್ಸ್ಗಳಿದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ತಿದ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.